ಬಿಹಾರದಲ್ಲಿ ನಡೆದಿರೋ ಎನ್ಕೌಂಟರ್ ಬಗ್ಗೆ ಇಡೀ ಇಂಡಿಯಾನೇ ಮಾತಾಡ್ತಾ ಇದೆ. ಭರತ್ ಭೂಷಣ್ ತಿವಾರಿ ಇವರನ್ನ ಜನ ಭಗತ್ ಸಿಂಗ್ ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ, ಬರೀ 2 ನಿಮಿಷ ಟೈಮ್ ಕೊಡಿ ಸಾಕು. ಭರತ್ ಭೂಷಣ್ ತಿವಾರಿ ಒಬ್ರು ಬಿಹಾರದ ಕಾಮನ್ ಮ್ಯಾನ್. ಫ್ಲಡ್ಸ್ ಆಗಿ ಮನೆ ಕಳೆದುಕೊಂಡ ಜನರಿಗೆ ಗವರ್ನಮೆಂಟ್ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಗವರ್ನಮೆಂಟ್ ಆಫೀಸ್ ಗಳಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ರು. ಆದ್ರೆ ತುಂಬಾ ತಿಂಗಳು ಕಳೆದ್ರೂ ಯಾವುದೇ ಪರಿಹಾರ ಸಿಗ್ಲಿಲ್ಲ. ನಂತರ ಫೇಸ್ಬುಕ್ ಲೈವ್ ಬಂದು ನಮ್ಮೂರಲ್ಲಿ ಕರಪ್ಷನ್ ನಡೀತಾ ಇದೆ, ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಓಪನ್ ಆಗಿ ಲೈವ್ ಅಲ್ಲಿ ಎಲ್ಲವನ್ನೂ ಹೇಳಿದ್ರು. ಇದಲ್ಲದೆ ಅವರು ಮೆಂಟಲ್ ಪೇಷಂಟ್ ಅನ್ನೋ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಭರತ್ ತಿವಾರಿ ತಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತಾರೆ. ಮೆಂಟಲ್ ಘೋಷಿತ ಕರ್ ದಿಯಾ, ಯಹಿ ಬಾತ್ ದಿಲ್ ಪೆ ಲಗ್ ಗಯಾ, ಯೆ ಹಥಿಯಾರ್ ಉಠಾನೆ ಪೆ ಮಜಬೂರ್ ಹೋ ಗಯಾ ಯೆ ಲಡ್ಕಾ. ಮತ್ತೆ ಒಂದು ಲೈಸೆನ್ಸ್ ಇಲ್ಲದೆ ಇರುವಂತ ಒಂದು ಗನ್ ತಗೊಂಡು ಅಧಿಕಾರಿಗಳಿಗೆ ನಿಮ್ಮ ಕೆಲಸನ ನೀವು ಕರೆಕ್ಟ್ ಆಗಿ ಮಾಡಿ, ಜನರಿಗೆ ನ್ಯಾಯ ಕೊಡಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಬಂತು. देश में बदलाव ऐसे नहीं आता, क्रांतिकारियों की शान गोली खाने और खिलाने में है. ಈ ವಿಷಯ ಗೊತ್ತಾಗ್ತಾ ಇದ್ದಾಗೆ ಪೊಲೀಸ್ ಅವರ ಮನೆಗೆ ಹೋಗ್ತಾರೆ. ಪೊಲೀಸ್ ಹೇಳೋ ಪ್ರಕಾರ ಭರತ್ ತಿವಾರಿ ಮೊದಲು 1 ರೌಂಡ್ ಫೈರ್ ಮಾಡಿದ್ರು, ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ನಾವು ಫೈರ್ ಮಾಡಿದ್ವಿ ಅಂತ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಫ್ಯಾಮಿಲಿ ಮತ್ತೆ ಗ್ರಾಮಸ್ಥರ ಪ್ರಕಾರ ಭರತ್ ತಿವಾರಿ ಫೇಸ್ಬುಕ್ ಲೈವ್ ಮಾಡ್ತಾ ಗನ್ ಕೆಳಗಿಟ್ಟು ಸರೆಂಡರ್ ಆಗಿದ್ರು. ಅದರ ನಂತರವೂ ಕೂಡ ಅವರನ್ನ ಶೂಟ್ ಮಾಡಲಾಯ್ತು ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಈ 2 ವರ್ಷನ್ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಜಸ್ಟಿಸ್ ಫಾರ್ ಭರತ್ ಭೂಷಣ್ ತಿವಾರಿ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ ಪಾಯಿಂಟ್ ಏನಂದ್ರೆ, ಯಾರು ಕೂಡ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಪೊಲೀಸರ ವಿರುದ್ಧ ಧ್ವನಿ ಎತ್ತಬಾರ್ದ, ನ್ಯಾಯ ಕೇಳಬಾರ್ದ. ಕೇಳಿದ್ರೆ ಈ ರೀತಿ ಎನ್ಕೌಂಟರ್ ಮಾಡ್ತಾರೆ ಅನ್ನೋದೇ ಆದ್ರೆ ನಮ್ಮ ಪ್ರಜಾಪ್ರಭುತ್ವ ಅನ್ನೋದು ಬರೀ ಬುಕ್ಕಲ್ಲಿ ಅಷ್ಟೇನಾ? ಜನಗಳಿಂದ, ಜನಗಳಿಗಾಗಿ, ಜನಗಳಿಗೋಸ್ಕರ ಅನ್ನೋದೆಲ್ಲ ಬರೀ ಸುಳ್ಳ? ಈ ಸಂಪೂರ್ಣ ಘಟನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಆದಷ್ಟು ಜನ ಕಮೆಂಟ್ ಮಾಡಿ, ಮತ್ತೆ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ.